ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನೆಂದರೆ, ನಿಮ್ಮನ್ನು ಇಷ್ಟಪಡುವವರು ನೀವು ಹೇಗೆ ಇದ್ದರೂ ಇಷ್ಟಪಡುತ್ತಾರೆ, ಆದರೆ ನಿಮ್ಮನ್ನು ಹೇಟ್ ಮಾಡ್ತಾ ಇರುವವರು ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ನಿಮ್ಮನ್ನು ಹೇಟ್ ಮಾಡ್ತಾನೇ ಇರ್ತಾರೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ ಅಂತ. ದೇವಲೋಕ ದೇವಲೋಕವೇ ಆಗಿರುತ್ತದೆ, ನಾಯಿ ಯಾವತ್ತಿದ್ರೂ ನಾಯಿನೇ ಆಗಿರುತ್ತದೆ. ನಿನ್ನನ್ನು ಕಂಡ್ರೆ ಈ ಜಗತ್ತಿನಲ್ಲಿ ಹೊಟ್ಟೆ ಕಿಚ್ಚು ಪಡೋ ಜನರು ತುಂಬ ಜನ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಪ್ರೀತಿ ವಿಶ್ವಾಸದಿಂದ ಇರುವವರು ಯಾವತ್ತಿದ್ರೂ ಹೃದಯದಲ್ಲಿ ಇರ್ತಾರೆ, ಆದರೆ ಕಾಲೆಳೆಯೋ ಜನ ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ಅನ್ನೋದನ್ನು ಮರಿಬಾರದು. ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಬಾರದು, ಯಾಕಂದರೆ ಕೊಚ್ಚೆಯಲ್ಲಿರುವ ನೀರು ಕೂಡ ಬೆಂಕಿಯನ್ನು ಆರಿಸುತ್ತದೆ. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತ ಆಡಿಕೊಳ್ಳುವ ಜನರೇ ಮುಂದೆ ಒಂದು ದಿನ ನಿನ್ನ ಸಾಧನೆಗೆ ತಲೆ ಬಗ್ಗಿಸಿ ಶರಣಾಗುತ್ತಾರೆ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗೆ ಇಳಿಯುವುದಿಲ್ಲ. ಅದು ಸುಂದರವಾಗಿ ಅರಳುವುದಷ್ಟೇ ಕೆಲಸ. ಅದರ ಆಯಸ್ಸು ಮುಗಿದರೆ ಅದು ಬಾಡುತ್ತದೆ, ಆದರೆ ನಿನ್ನ ಜೀವನ ಹಾಗಲ್ಲ. ನೀನು ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ಅರಳಬಹುದು, ಮತ್ತು ನೀನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿನ್ನ ಯಶಸ್ಸು ಬಾಡುವುದು. ಈ ಒಂದು ಕಠೋರ ಸತ್ಯವಾದ ಮಾತನ್ನು ನೀನು ಒಪ್ಪಲೇಬೇಕು. ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಟೈಮ್ ಕೂಡ ಬಂದೇ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚು ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ. ಅದೇ ರೀತಿ ನೀರು ಬತ್ತಿ ಹೋದಾಗ ಸತ್ತು ಬೀಳುವ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಎಲ್ಲದಕ್ಕೂ ಕಾಲವೇ ಉತ್ತರ ನೀಡುತ್ತದೆ. ಈ ಪ್ರಪಂಚದಲ್ಲಿ ಕಷ್ಟವಿಲ್ಲದ ಕೆಲಸ ಯಾವುದೂ ಇಲ್ಲ, ಒತ್ತಡವಿಲ್ಲದ ಬದುಕು ಇಲ್ಲ, ನಷ್ಟ ಇಲ್ಲದೆ ವ್ಯಾಪಾರವಿಲ್ಲ, ಇಷ್ಟ ಇದ್ದರೆ ವ್ಯವಸಾಯವಿಲ್ಲ, ನೋವೇ ಇಲ್ಲದೆ ಸಂಸಾರವಿಲ್ಲ, ಸಮಸ್ಯೆಗಳು ಕಷ್ಟಗಳು ನೋವುಗಳು ಇಲ್ಲದೆ ಮನುಷ್ಯ ಈ ಪ್ರಪಂಚದಲ್ಲಿಯೇ ಇಲ್ಲ. ನೀನು ವಾಸ್ತವ ಸತ್ಯವನ್ನು ಅರಿತುಕೊಂಡಾಗ ಮಾತ್ರ ನಿಜವಾದ ಮನುಷ್ಯನಾಗುತ್ತೀಯ. ಇಲ್ಲದಿದ್ದರೆ ಅಂಗಡಿಯಲ್ಲಿಟ್ಟಿರುವ ಗೊಂಬೆಗೂ ನಿನಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಸೋಲಬೇಡ, ಭಯ ಬೀಳಬೇಡ. ಎಂತಹ ಸವಾಲುಗಳೇ ಬಂದರೂ ಎದುರಿಸಿ ತೋರಿಸು. ಆವಾಗ ಮಾತ್ರ ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತಾಗುತ್ತದೆ. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವರು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಸೋತರೂ ಅದೃಷ್ಟ ಕೈ ಕೊಟ್ಟಿರುತ್ತದೆ ಹೊರತು ಅವರ ಸತತ ಪ್ರಯತ್ನದಿಂದಲ್ಲ. ಅವಮಾನ ಮಾಡುವವರೇ ಜೀವನದಲ್ಲಿ ಗುರುಗಳಾಗುತ್ತಾರೆ ಹೊರತು ಶತ್ರುಗಳು ಆಗಲ್ಲ. ಕೆಲವು ಜನರಿಗೆ ಅವಮಾನ ತಡೆದುಕೊಳ್ಳಲಾರದೆ ಸಾವಿನ ಕುಣಿಕೆಗೆ ಕೈ ಇಡುತ್ತಾರೆ, ಆದರೆ ನೀನು ಮಾತ್ರ ಸಾಧನೆಯ ಹಾದಿಗೆ ಹೆಜ್ಜೆ ಇಡಬೇಕು. ಮೈ ಡಿಯರ್ ಫ್ರೆಂಡ್, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಸಾಧನೆ ಅನ್ನೋದು ಸುಲಭವಾಗಿ ಸಿಗುತ್ತಿದ್ದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಾಕ್ಟರ್ BR ಅಂಬೇಡ್ಕರ್, ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಅಮಿತಾಬ್ ಬಚ್ಚನ್ ಇಂತಹ ಮಹಾನ್ ಸಾಧಕರ ಸಾಧನೆಗೆ ಬೆಲೆನೇ ಸಿಗುತ್ತಿರಲಿಲ್ಲ. ನೀನಾಗೇ ಇರು. ನಿನ್ನ ಪ್ರಯತ್ನವನ್ನು ಬಿಡಬೇಡ. ನಿನ್ನ ಬಗ್ಗೆ ಬೊಗಳುವವರು ಬೊಗಳಲಿ, ಆದರೆ ನೀನು ಮಾತ್ರ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇರಲಿ. ನಾನು 1000 ಸಲ ಸೋಲುತ್ತೇನೆ, ಆದರೆ ಒಂದು ದಿನ ಗೆಲ್ಲುತ್ತೇನೆ. ನನ್ನ ಪ್ರಯತ್ನ ಎಂದಿಗೂ ನಿಲ್ಲುವುದಿಲ್ಲ ಅಂತ ನಿನ್ನ ಮನಸ್ಸಿನಲ್ಲೇ ನೀನು ಅಂದುಕೊಳ್ಳಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.